ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕವರ ಬಂದಿನೊಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಯಾರು ಟೈಟ್ ಬಜೆಟಲ್ಲಿ ಮನೆ ಕಟ್ತಾ ಇದ್ದೀರಾ ಅಥವಾ ಊರ ಕಡೆ ಕಮ್ಮಿ ಬಜೆಟಲ್ಲಿ ಆಗಬೇಕು ಇಲ್ಲ ಅಂತಂದರೆ ಫಾರ್ಮ್ ಹೌಸ್ ಕಟ್ಸ್ತಾ ಇದ್ದೀರಾ ಚಿಕ್ಕದಾಗಿ 400 600 800 ಸ್ಕ್ವೇರ್ ಫೀಟಲ್ಲಿ ಕಟ್ತಾ ಇದ್ದೀರಾ ಬಟ್ ಬಜೆಟ್ ಕಮ್ಮಿ ಆಗಬೇಕು ಎಲ್ಲಿ ಕಟ್ ಮಾಡೋದು ಗುರು ಅಂತ ಯೋಚನೆ ಮಾಡ್ತಾ ಇದ್ದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿನ ತೊಗೊಬಂದಿದ್ದೀನಿ ನೋಡಿ. ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಕಂಬಿ ಕಡಿಮೆ ಹಾಕೋದು, ಸಿಮೆಂಟ್ ಕಮ್ಮಿ ಹಾಕೋದು ಅವೆಲ್ಲ ಮಾಡೋದು ಬೇಡ. ಆ್ಯಂಡ್ ಪುಟ್ಟಿಂಗ್ಸಲ್ಲಿ ಇದು ಮಾಡುವಂಥದ್ದು ಅವೆಲ್ಲ ಏನೂ ಬೇಡ ವೀಕ್ಷಕರೇ. ನಾನು ಹೇಳುವಂಥ ಮ್ಯಾಟ್ರನ್ನ ನೀವು ಯೂಸ್ ಮಾಡಿದ್ರೆ, ಇದನ್ನು ಫಾಲೋ ಮಾಡಿದ್ರೆ ಲ್ಯಾಕ್ಸ್ ಟುಗೆದರ್ ಡೆಫಿನೆಟ್ಲಿ ನಿಮ್ಗೆ ಉಳಿತಾಯ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಸ್ಟ್ರಕ್ಚರ್ಗೆ ಯಾವುದೇ ರೀತಿಯ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಿಲ್ಲ. ಮನೆ ಸ್ಟ್ರಾಂಗ್ ಆಗೇ ಇರುತ್ತೆ, ಬಟ್ ಆದರೆ ಕಾಸ್ಟ್ ಅಂತೂ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಒಳ್ಳೆ ಕಾಸ್ಟಲ್ಲಿ ಇರಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮ್ಮ ಹತ್ರ ಬರ್ಬೋದು. ಬನ್ಸಂಕ್ರಿ 6 ಸ್ಟೇಜಲ್ಲಿ ಆಫೀಸ್ ಇದೆ, ಮರಿಬೇಡಿ. ಸೊ ಫಸ್ಟ್ನೇದಾಗಿ ಬರ್ತಾ ಇರುವಂಥದ್ದು MS ಗೇಟ್ ಮತ್ತು MS ರೈಲಿಂಗ್ಸ್. ತುಂಬ ಜನ ಅನ್ಕೊತಾರೆ ಇದರಿಂದ ಮೇಂಟೆನೆನ್ಸ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು. MS ಅಲ್ಲಿ ಸೂಪರ್ ಆಗಿರೋ ಡಿಸೈನ್ಸ್ಗಳು ಬಂದಿದೆ ನೋಡಿ. MS ರೈಲಿಂಗ್ಸ್ ಮತ್ತು MS ಗೇಟನ್ನು ಯೂಸ್ ಮಾಡೋದ್ರಿಂದ SSಗೆ ಫಂಡರ್ ಮ್ಯಾಕ್ಸ್ ಬೋರ್ಡನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ 50% ಕಾಸ್ಟ್ ಸೇವಿಂಗ್ ಆಗುತ್ತೆ. ತುಂಬ ಜನರಿಗೆ ಇದು ಗೊತ್ತೇ ಇಲ್ಲ. SS ಅವ್ರು ಬರ್ತಾರಲ್ವ, ಅವ್ರೇನು ಹೇಳ್ತಾರೆ ಗೊತ್ತಾ, ಮೇಂಟೆನೆನ್ಸ್ ಇರೋದಿಲ್ಲ ನೋಡ್ರಿ, ಬಟ್ ಆದರೆ ಏನು MS ಖರ್ಚು ಮಾಡ್ತೀರಾ ಅದಕ್ಕಿಂತ ಒಂದು 30% ಎಕ್ಸ್ಟ್ರಾ ಆಗ್ಬೋದು, ಅಷ್ಟೇ 20% ಎಕ್ಸ್ಟ್ರಾ ಆಗ್ಬೋದು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಕಂಪ್ಲೀಟ್ಲಿ ಡಬಲ್ ಆಗಿಬಿಡುತ್ತೆ. ಆದರೆ ಡೆಫಿನೆಟ್ಲಿ SS MS ಏನೇ ಆದರೂ ಕೂಡ MS ಅಂದರೆ ಕಬ್ಬಣ ಅಂತ ಬರುತ್ತಲ್ಲ, SS ಅಂದರೆ ಸ್ಟೀಲ್ದು, ಓಕೆನಾ, ಸ್ಟೇನ್ಲೆಸ್ ಸ್ಟೀಲು, ಇದು ಕಾಮನ್ ಸ್ಟೀಲು. ಸೊ ಇದು ಈ ಥರ ಇರುತ್ತೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡೋದ್ರಿಂದ 50%ವರೆಗೂ ಕೂಡ ಕಾಸ್ಟ್ ಸೇವಿಂಗ್ ಮಾಡ್ಬೋದು. ಲ್ಯಾಕ್ಸ್ ಟುಗೆದರ್ ಇದರಲ್ಲೇ ಉಳಿಸ್ಬೋದು. ನೀವು ಒಂದು ಸ್ವಲ್ಪ ದೊಡ್ಡದಾಗಿ ಮನೆ ಕಟ್ತಿದ್ರೆ, 2 ಫ್ಲೋರ್ ಕಟ್ತಿದ್ರೆ ಅಂದರೆ. ಸೊ ನೆಕ್ಸ್ಟು 43 ಗ್ರೇಡ್ ಸಿಮೆಂಟ್ ಯೂಸ್ ಮೋಸ್ಟ್ ಆಫ್ ದ ಟೈಮ್. ಹೌದು, ನಾನು ನಿಮ್ಮ ಮುಂಚೆನೇ ಹೇಳಿದ್ದೀನಿ 53 ಗ್ರೇಡನ್ನು ಯೂಸ್ ಮಾಡಿ ಕಾಂಕ್ರೀಟಲ್ಲಿ ಅಂತ ಹೇಳ್ಬಿಟ್ಟು. ಆದರೆ ಕಾಸ್ಟ್ ಕಮ್ಮಿ, ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ತಿದ್ದೀವಿ ನಾವು ಅಂತಂದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ 53 ಗ್ರೇಡ್ ಬೇಕಾಗಿಲ್ಲ. ಯಾಕಂತಂದರೆ ಇದು ಮೋಸ್ಟ್ ಆಫ್ ಪ್ರಾಬಬ್ಲಿ ಊರ ಕಡೆ ಮನೆ ಆಗಿರುತ್ತೆ, ಸೆಕೆಂಡ್ರಿ ಹೌಸ್ ಆಗಿರುತ್ತೆ, ಫಾರ್ಮ್ ಹೌಸ್ ಆಗಿರುತ್ತೆ. ಸೊ ಆದ್ದರಿಂದ ಎಲ್ಲರೂ ಕೂಡ ಆರಾಮಾಗಿ 43 ಗ್ರೇಡಲ್ಲೇ ಮೋಸ್ಟ್ ಆಫ್ ದ ವರ್ಕನ್ನು ಮುಗಿಸ್ಬೋದು ವೀಕ್ಷಕರೇ. ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ತೊಗೊಳ್ಳಿ, ಜುವಾರಿ ತೊಗೊಳ್ಳಿ, ಪ್ರಿಯಾ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಯಾರಾದರೂ ಕಾಂಟ್ರಾಕ್ಟರ್ ಕೊಡ್ತಾ ಇದ್ದಾರೆ ಅಂತಂದರೆ ವೆಲ್ ನೋನ್ ಕಾಂಟ್ರಾಕ್ಟರ್ ಕೊಡಿ. ಆ್ಯಂಡ್ ರಿಲಯಬಲ್ ಆಗಿರುವಂಥವ್ರು, ಗೊತ್ತಿರುವಂಥವ್ರು, ಚಿಕ್ಕ ವರ್ಕನ್ನು ಕೂಡ ತೊಗೊಂಡು ನೀಟಾಗಿ ಮುಗಿಸ್ಕೊಡೋವಂಥವ್ರಿಗೆ ಕೊಡಿ. ಯಾಕಂತಂದರೆ ಇಲ್ಲೇ ನಿಮಗೆ ತುಂಬ ಕಾಸ್ಟು ಸೇವ್ ಆಗುವಂಥದ್ದು ಅಥವಾ ಹಾಳಾಗುವಂಥದ್ದು. ತುಂಬ ಜನ ಏನು ಮಾಡ್ತಾರೆ, ಸುತ್ತಮುತ್ತಲು ಯಾರೋ ಕಟ್ತಾ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಹೇಳ್ತೀರಾ ಸರ್ ನಮ್ಮದು ಮಾಡಿಕೊಡಿ ಅಂತ ಹೇಳ್ತಾರೆ. ಅವರು ಮಾಡೋ ಟೈಮಲ್ಲಿ 2 ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆದರೆ ಆ ವ್ಯಕ್ತಿ ರಿಲಯಬಲ್ ಆಗಿರೋದಿಲ್ಲ, ಅರ್ಧಕ್ಕೆ ಮಾಡಿಬಿಟ್ಟು ಇದು ನಮಗೆ ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಟಕ್ಕಂತ ಮಾಯ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಗೊತ್ತಿರೋರು, ನಿಮಗೆ ಪರ್ಸ್ನಲಿ ಗೊತ್ತಿರುವಂಥವ್ರು ಅಥವಾ ಆಲ್ರೆಡಿ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿರುವಂಥವ್ರು, ಹಂಬಲ್ ಪರ್ಸನ್ಸ್ ಇರ್ತಾರೆ ಗೊತ್ತಾ, ಅಂಥವ್ರ ಜೊತೆ ಇದನ್ನು ಕೊಟ್ಟರೆ ನಿಮಗೆ ಡಿಲೇನೂ ಆಗೋಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗೋಲ್ಲ, ನಿಮಗೆ ಕಾಸ್ಟ್ ಇಲ್ಲಿ ಶೂಟ್ ಆಗೋ ಚಾನ್ಸಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ. ಒಳ್ಳೆ ಜನರಿಗೆ ಕೆಲಸ ಕೊಡಿ, ನಮಗೆ ಕೊಡಿ ಅಂತ ಹೇಳ್ತಾ ಇಲ್ಲ ರೀ. ಒಳ್ಳೆಯವರಿಗೆ, ಒಳ್ಳೆ ಕೆಲಸ ಮಾಡಿದವರಿಗೆ, ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿರೋರು ಕೊಟ್ಟರೆ ತುಂಬ ಒಳ್ಳೆಯದು ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಮಟೀರಿಯಲನ್ನು ಬಲ್ಕಾಗಿ ಲೋಕಲಲ್ಲಿ ಬೈ ಮಾಡಿ. ಅಂದರೆ ಹತ್ತಿರದಲ್ಲಿ ಮಟೀರಿಯಲನ್ನು ಬೈ ಮಾಡಿ, ಬಲ್ಕಾಗಿ ಬೈ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕಾಸ್ಟ್ ತುಂಬಾ ಕಟಿಂಗ್ ಆಗುತ್ತೆ, ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸಿಮೆಂಟ್ ಇರ್ಬೋದು, ಮರಳು ಇರ್ಬೋದು, TMT ಇರ್ಬೋದು, ಟೈಲ್ಸ್ ಇರ್ಬೋದು, ಯಾವುದೇ ಆದರೂ ಕೂಡ ಬಲ್ಕಲ್ಲಿ ಹತ್ತಿರದಲ್ಲಿ ಬೈ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ತುಂಬಾ ಕಾಸ್ಟ್ ಕಟಿಂಗ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮನೆ ಇರೋದು ವಿದ್ಯಾರಣ್ಯಪುರ ನೆಲಮಂಗಲದಲ್ಲಿ, ಬಟ್ ಇದು ತೊಗೊಂಬರಕ್ಕೆ ಹೋಗೋದು, ಐಟಮ್ಸ್ ತೊಗೊಂಬರಕ್ಕೆ ಜಿಗಣಿಗೆ. ಸೊ ಅದಕ್ಕೆ ಅರ್ಥ ಇದೆಯಾ, ಎಲ್ಲಿಂದ ಎಲ್ಲಿಗೆ ಹೋಗಬೇಕಾಗತ್ತೆ. ಅದ್ರ ಬದಲು ವಿದ್ಯಾರಣ್ಯಪುರ, ನೆಲಮಂಗಲ ಅಂಥವ್ರು ಅಲ್ಲೇ ನಮ್ಮ ಹೆಸರುಘಟ್ಟದಲ್ಲಿ ನಾನು ಎಷ್ಟೊಂದು ಶಾಪ್ಗಳನ್ನು ಮಾಡಿದ್ದೀನಿ. ಹೌದ್ರಿ, ಪದ್ಮಾವತಿ ಫ್ಲೋರಿಂಗ್ ಅಂತ ಮಾಡಿದ್ದೀನಿ. ಅಲ್ಲೋಗ್ಬಿಟ್ಟು ಗ್ರಾನೈಟ್ ತೊಗೊಬರ್ಬೋದು, ಟೈಲ್ಸ್ ತೊಗೊಬರ್ಬೋದು. ಕರೆಕ್ಟಾ? ನೀವು ಜಿಗಣಿಗೆ ಹೋಗ್ಬೇಕಾ, ಅಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಟೈಲ್ಸ್ಗಳು ಅದನ್ನು ಕೊಡ್ತಾ ಇರ್ತಾರೆ. ಯಾರು ದಾಸರಳ್ಳಿ ಸುತ್ತಮುತ್ತಲು ಇದ್ದೀರಾ, ಪ್ರಿನ್ಸ್ ಮಾಡಿದ್ದೀನಿ, ಪ್ರಿನ್ಸ್ ಸೆರಾಮಿಕ್ಸ್, ಅವ್ರ ಹತ್ರ ಎಂತೆಂಥ ಟೈಲ್ಸ್ ಇದೆ ರೀ, ಆರಾಮಾಗಿ ಅಂಥ ಕಡೆಯಲ್ಲಿ ಬೈ ಮಾಡ್ಬೋದು. ತುಂಬ ಜನ ಇಲ್ಲ ನಾನು ಜಿಗಣಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಯಾರು ಜಿಗಣಿಗೆ ಹೋಗ್ತೀರಾ, ಕಾಸ್ಟ್ 100% ಶೂಟ್ ಆಗೇ ಆಗುತ್ತೆ ವೀಕ್ಷಕರೇ. ನೀವು ಅನ್ಕೊಂತೀರ ಕಮ್ಮಿ ರೇಟಿಗೆ ಸಿಗ್ಬೋದು, ಇಲ್ಲ ಕಮ್ಮಿ ರೇಟಿಗೆ ಸಿಗಲ್ಲ, ಅಲ್ಲಿ ಆಪ್ಷನ್ ಜಾಸ್ತಿ ಇರುತ್ತೆ, ಅಂಗಡಿಗಳು ಜಾಸ್ತಿ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕಾಸ್ಟ್ ನಿಮಗೆ ಕಟಿಂಗ್ ಆಗೋದಿಲ್ಲ. ಆದ್ದರಿಂದ ಲೋಕಲಿ ಬೈ ಮಾಡಿ, ಬಲ್ಕಲ್ಲಿ ಬೈ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಇಂಟರ್ಲಾಕಿಂಗ್ ಬ್ರಿಕ್ಸ್ ಫಾರ್ ಸಿಮೆಂಟ್ ಸೇವ್. ಹೌದು ವೀಕ್ಷಕರು, ಇದು ಬ್ರಿಕ್ಸ್ ಅಲ್ಲ, ಬ್ಲಾಕ್ ಅಂತ ಕರಿಬೋದು. ತುಂಬ ಜನ ಇಂಟರ್ಲಾಕಿಂಗ್ ಬ್ಲಾಕ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀರಾ, ನಾನು ಕೂಡ ವಿಡಿಯೋ ಮಾಡಿದ್ದೀನಿ. ಇಂಟರ್ಲಾಕಿಂಗ್ ಬ್ಲಾಕನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ಇಲ್ಲಿ ನಿಮಗೆ ಮಧ್ಯದಲ್ಲಿ ಎಸೆ ಮಾಡ್ತಾರೆ ಗೊತ್ತಾ, ಮಧ್ಯದಲ್ಲಿ ಹಾಕುವಂಥದ್ದು ಎಸೆ ಅಲ್ಲ, ಒಂದಕ್ಕೊಂದು ಕನೆಕ್ಟ್ ಮಾಡುವಂತಹ ಏನು ಸಿಮೆಂಟ್ ಮೋಟಾರ್ ಇರುತ್ತೆ, ಅದು ನಿಮಗೆ ತುಂಬಾ ಸೇವ್ ಆಗಿಬಿಡುತ್ತೆ. ಯಾಕಂತಂದರೆ ಇದಕ್ಕೆ ಮಧ್ಯದಲ್ಲಿ ಮೋಟಾರ್ ಬೇಡ, ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಜಸ್ಟ್ ಎಸೆ ಮಾತ್ರ ಮಾಡ್ಕೊಂಡೋದ್ರೆ ಆಯಿತು. ಅದು ಕೂಡ ಗಮ್ಮಿಂಗ್ ವ್ಯವಸ್ಥೆ ಕೂಡ ಇದೆ. ಬಟ್ ಇಂಟರ್ಲಾಕಿಂಗ್ನ ಪ್ರಾಬ್ಲಮ್ ಏನಂತಂದರೆ, ಇದನ್ನು ನೀವು ಗ್ರೌಂಡ್ ಫಸ್ಟ್ ಮಾತ್ರ ಕಟ್ಬೋದು, ಅದು ಲೋಡ್ ಬೇರಿಂಗಲ್ಲಿ ಕಟ್ಕೊಬೋದು. ಆ್ಯಂಡ್ ತುಂಬ ಸ್ವಲ್ಪ ಹೆವಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಇದು
ಇನ್ನೂ ಪ್ರಚಲಿತವಾಗಿಲ್ಲ. ಅಂದರೆ ಯಾರೂ ಕೂಡ ಆಲ್ರೆಡಿ ಯೂಸ್ ಮಾಡಿ 10 ವರ್ಷ 20 ವರ್ಷ ಯೂಸ್ ಮಾಡಿದವ್ರು ಯಾರೂ ಇಲ್ಲ, ಇವಾಗ ಬಂದಿರುವಂಥದ್ದು. ಅದೂ ಕೂಡ ಸಿಮೆಂಟ್ ಬ್ಲಾಕಲ್ಲಿ ಇಂಟರ್ಲಾಕಿಂಗ್ ಅಂತೂ ಇದೇ ವರ್ಷ ಬಂದಿರುವಂಥದ್ದು. ಮಡ್ಡಲ್ಲಿ ಬಂದಿದೆ ಇಂಟರ್ಲಾಕಿಂಗು, ಬಟ್ ಸಿಮೆಂಟ್ ಬ್ಲಾಕಲ್ಲಿ ಏನು ನಮ್ಮ ಕಾಂಕ್ರೀಟ್ ಬ್ಲಾಕಲ್ಲಿ ಬಂದಿರುವಂಥದ್ದು ಇದೇ ವರ್ಷ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂಥರ ಎಕ್ಸ್ಪೆರಿಮೆಂಟ್ ಪ್ರೊಸೆಸ್ಸಲ್ಲಿದೆ. ಸೊ ಅದರಿಂದ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಇಂಟರ್ಲಾಕಿಂಗಿಗೆ ನೀವು ಹೋಗ್ಬೋದು, ಒಳ್ಳೆ ಉಳಿತಾಯ ಆಗುತ್ತೆ. ಯಾಕಂದರೆ ಸಿಮೆಂಟ್ ಏನು ರೀ, ಆಲ್ಮೋಸ್ಟ್ ನೀವು ಓವರಾಲಾಗಿ ಏನು ಕನ್ಸ್ಟ್ರಕ್ಷನ್ಗೆ ಸಿಮೆಂಟ್ ಬಳಸ್ತಿರಲ್ಲ ಅದರಲ್ಲಿ 50% ಬೇಕಾಗಿಲ್ಲ. ಅಂದಮೇಲೆ ಉಳಿತಾಯ ತಾನೆ, ಪ್ಲಾಸ್ಟ್ರಿಂಗೂ ಬೇಕಾಗಿಲ್ಲ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬೇಕಾ ಇರುವಂಥದ್ದು ಜಿಪ್ಸಮ್ ಪ್ಲಾಸ್ಟ್ರಿಂಗು. ಇದರಿಂದನೂ ತುಂಬ ದುಡ್ಡನ್ನು ಉಳಿಸ್ಬೋದು. ಬಟ್ ಇದೂ ಕೂಡ ಒಂಥರ ಏನಂತಾರೆ ಅದಕ್ಕೆ ಪ್ರಯೋಗದ ಹಂತದಲ್ಲಿದೆ. ಯಾಕಂತಂದರೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಕೂಡ ಅಷ್ಟೇ, ನೀವು ಮನೆ ಕಟ್ಟಾದಮೇಲೆ ಇನ್ನು ಬ್ಲಾಕ್ ಇರುತ್ತೆ, ಡೈರೆಕ್ಟಾಗಿ ಪ್ಲಾಸ್ಟ್ರಿಂಗ್ ಮಾಡಿಬಿಡ್ಬೋದು. ಆ್ಯಂಡ್ ಅದ್ರ ಮೇಲೆ ಡೈರೆಕ್ಟ್ ಪೇಂಟ್ ಮಾಡ್ಬೋದು. 2 ಕೋಟ್ ಪ್ರೈಮರು 2 ಕೋಟ್ ಪೇಂಟ್ ಮಾಡಿದ್ರೆ ಮುಗೀತು. ಪುಟ್ಟಿ ಮಾಡೋದಕ್ಕೆ ಏನು ದುಡ್ಡು ನೀವು ಹಾಕ್ತೀರಾ, ಕಂಪ್ಲೀಟ್ ಪುಟ್ಟಿ ನಿಮಗಿಲ್ಲಿ ಉಳಿತಾಯ ಆಗತ್ತೆ ವೀಕ್ಷಕರೇ, ಬೇಕಾಗೇ ಇಲ್ಲ. ಸೊ ಅದರಿಂದ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಕೂಡ ಮಾಡ್ಬೋದು, ಚೆನ್ನಾಗೂ ಇರುತ್ತೆ. ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಯಾರ್ಯಾರಿಗೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಕನ್ನಡ ಕೋರ ಚಾನಲಲ್ಲಿ ಫುಲ್ ವಿಡಿಯೋ ಹಾಕಿದ್ದೀನಿ, ನೋಡೋದನ್ನು ಮರಿಬೇಡಿ ವೀಕ್ಷಕರೇ. ಇದೊಂದಾಯಿತು. ಸೊ ನೆಕ್ಸ್ಟು ಫಿಟ್ಟಿಂಗ್ಸ್ ಮತ್ತು ಕೇಬಲ್. ಹೌದು ವೀಕ್ಷಕರೇ, ಹೈಫೈ ಮಹಾರಾಜ ಅಂತ 2 ಬ್ರ್ಯಾಂಡ್ ಬರುತ್ತೆ. ಒಳ್ಳೆ ರೇಟಲ್ಲಿ ಕೊಡ್ತಾನೆ, ಕಮ್ಮಿ ರೇಟಲ್ಲಿ ಕೊಡ್ತಾನೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈವನ್ ಮಹಾರಾಜದ್ದು ವೈರಿಂಗ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಬಜೆಟೆಡ್ಗೆ ಮಾತ್ರ. ಯಾರು ಬಜೆಟ್ ನೋಡ್ತಾ ಇದ್ದೀರಾ, ಸ್ವಲ್ಪ ಕ್ವಾಲಿಟಿ ಪರವಾಗಿಲ್ಲ ಅಂತನೋರಿಗೆ ಡೆಫಿನೆಟ್ಲಿ ಇದಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ. ಸ್ವಿಚಸ್ ಇರುತ್ತೆ, ಪ್ಲಗ್ಸ್ ಇರುತ್ತೆ, ಕೇಬಲ್ ಇರುತ್ತೆ, ಎಲ್ಲದೂ ಕೂಡ ಹೈಫೈ ಆ್ಯಂಡ್ ಮಹಾರಾಜ 2 ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು SS ಫಿಟ್ಟಿಂಗ್ಸ್ಗಳು. SS ಫಿಟ್ಟಿಂಗ್ಸ್ ಅಂತಂದರೆ ನೋಡಿ, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲ ಹೇಳ್ತಾ ಇರೋದು ನಾನು, ESS ಏಷ್ಯನ್ ಪೇಂಟ್ಸ್ ಅವ್ರದ್ದೇ ESS ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಬರುತ್ತೆ. ಪ್ಯಾರಾಗಾನ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಮಾರ್ವೆಲ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಇದೆಲ್ಲ ನೆನ್ಪಿಟ್ಕೊಳ್ಳಿ. ಈ ಬ್ರ್ಯಾಂಡ್ಗಳನ್ನು ನೀವು ಆರಾಮಾಗಿ ನಿಮ್ಮ ಮನೇಲಿ ಹಾಕ್ಬೋದು. ಏನು ನಿಮ್ಮ ಜಾಗ್ವಾರ್ ಇರ್ಬೋದು, ಸೆರಾ, ಪ್ಯಾರಿವ್ಯಾರ್, ಅವುಗಳಿಗಿಂತ ನೀವು 30%ಗಿಂತ ಜಾಸ್ತಿ ಸೇವ್ ಮಾಡ್ಬೋದು. ಜಾಗ್ವಾರ್ಗಂತೂ 50%ಗಿಂತ ಜಾಸ್ತಿ ಸೇವ್ ಮಾಡ್ಬೋದು. ESS, ಪ್ಯಾರಾಗಾನ್ ಆ್ಯಂಡ್ ಮಾರ್ವೆಲ್ ಇದನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ಇಲ್ಲಿ ತುಂಬ ಖರ್ಚನ್ನು ಉಳಿಸ್ಬೋದು. ನೆಕ್ಸ್ಟು ಪೇಂಟ್ ಅಂತ ಬಂದಾಗ ಬಿರ್ಲಾ ಓಪಸ್ ನೆನಪಲ್ಲಿ ಇಟ್ಕೊಳ್ಳಿ. ಬಿರ್ಲಾ ಓಪಸ್ ಅಂತ ಬಂದಿದೆ, ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಇವರು ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಹ್ಯೂಜ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಿಮ್ಮ ಪೇಂಟರ್ ಏನಾದರೂ ಬಿರ್ಲಾ ಓಪಸ್ ಯೂಸ್ ಮಾಡ್ತೀನಿ ಅಂದರೆ ತಿಳ್ಕೊಳ್ಳಿ, ನಿಮಗಲ್ಲಿ ಒಳ್ಳೆ ಉಳಿತಾಯ ಆಗ್ತಾಯಿದೆ ಅಂತ, ನಿಮಗೂ ಅವ್ರಿಗೂ ಒಟ್ಟಿನಲ್ಲಿ ಉಳಿತಾಯ ಆಗ್ತಾಯಿದೆ ಅಂತ. ಬಿರ್ಲಾ ಓಪಸ್ ಅವರು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇಲ್ಲ ಅಂತಂದರೆ ಜೆಮ್ ಅಂತ ಪೇಂಟ್ ಬರುತ್ತೆ, ಜೆಮ್ಮೂ ಅಷ್ಟೇ ಜೆಮ್ ಥರನೇ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ. ಬಕೆಟ್ ಮೇಲೆ ನಿಮಗೆ ಒಂದೊಂದು ಫುಲ್ ಬಕೆಟ್ಸ್ ತೊಗೊಂಡ್ರೆ 1,000-1,500 ರೂಪಾಯಿವರೆಗೂ ಕೂಡ ಸೇವಿಂಗ್ ಆಗುತ್ತೆ. ಜೆಮ್ ಇರ್ಬೋದು, ಬಿರ್ಲಾ ಓಪಸ್, ಈ ಬ್ರ್ಯಾಂಡ್ಗಳನ್ನು ಡೆಫಿನೆಟ್ಲಿ ನೀವಿಲ್ಲಿ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಎಲವೇಷನ್. ಯಾರ್ಯಾರು ಎಲಿವೇಷನ್ಗೆ ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡ್ತಾರೆ. ಬಟ್ ನಾರ್ಮಲ್ ಬಾಲ್ಕನಿ ಎಲಿವೇಷನ್ ತೊಗೊಂಡು, ಕಂಪ್ಲೀಟ್ ಬಾಲ್ಕನಿ ಫ್ರಂಟಲ್ಲಿ ತೊಗೊಂಡು ಒಂದೇ ಒಂದು ಬ್ಯಾಂಡ್ 5 ಫೀಟ್ನ ಬ್ಯಾಂಡ್ ಟಾಪ್ ಟು ಬಾಟಮ್ ರನ್ ಮಾಡಿ, ಸಿಂಗಲ್ ಒಂದು ಕಡೆ ಮಾತ್ರ ರನ್ ಮಾಡಿ, ಎಷ್ಟು ಕಾಸ್ಟ್ ಉಳಿತಾಯ ಆಗುತ್ತೆ ಗೊತ್ತಾ ನಿಮಗೆ. ತುಂಬ ಜನ ಏನು ಮಾಡ್ತಾರೆ, ಎಂಟೈರಾಗಿ ಏನೇನೇನೋ ಎಲಿವೇಷನ್ ಮಾಡಿ ಅಲ್ಲಿ ಬರ್ತಾ ಇರುವಂಥ ಬಾಲ್ಕನಿನೆಲ್ಲ ಕ್ಲೋಸ್ ಮಾಡಿ ಡಿಫ್ರೆಂಟ್ ಎಲಿವೇಷನ್ ಮಾಡೋಕ್ಕೆ ಹೋಗ್ತೀರಾ. ಲ್ಯಾಕ್ಸ್ ಟುಗೆದರ್ ಖರ್ಚಾಗುತ್ತೆ. 1-1.5 ಲಕ್ಷದವರೆಗೂ ಕೂಡ ಖರ್ಚು, 1.5 ಲಕ್ಷ ಜಾಸ್ತಿನೇ, 2-2.5 ಲಕ್ಷ ಖರ್ಚಾಗುತ್ತೆ. ಬಟ್ ಕಂಪ್ಲೀಟ್ ಹೆಂಗೋ ಬಾಲ್ಕನಿ ಬಂದೇ ಬರುತ್ತೆ, ಕಂಪ್ಲೀಟ್ ಬಾಲ್ಕನಿ ತೊಗೊಳ್ಳಿ, ಒಂದು ಕಡೆ ಮಾತ್ರ ಜಸ್ಟ್ 5 ಫೀಟ್ ಬ್ಯಾಂಡನ್ನು ನೀವು ರನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಇಲ್ಲಿ ತುಂಬಾ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಮಾತ್ರ ನೀವು ಟೆಕ್ಸ್ಚರ್ ಪೇಂಟನ್ನು ಮಾಡಿಸಿ CNC ಕಟ್ಟಿಂಗ್ MS ಗ್ರಿಲ್ಗಳನ್ನು ಹಾಕಿದ್ರೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಫಂಡರ್ ಮ್ಯಾಕ್ಸಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾ ಕಾಸ್ಟ್ ಆಗುತ್ತೆ, ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಓಪನ್ ಸ್ಟೇರ್ಕೇಸ್ ವಿತ್ ನೋ ಹೆಡ್ರೂಮ್. ಅಂದರೆ ಸ್ಟೇರ್ಕೇಸ್ ತೊಗೊಂಡು ಹೋಗ್ತೀರಾ ಗೊತ್ತಾ, ಲಾಸ್ಟಲ್ಲಿ ಒಂದು ಹೆಡ್ರೂಮ್ ಕಟ್ತೀರಾ. ಅಲ್ಲಿ ಸಿವಿಲಲ್ಲಿ ಮಾಡೋಕ್ಕಿಂತ ನೀವು MS-ಅಲ್ಲಿ 4-5 ಪೈಪನ್ನು ಯೂಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಶೀಟನ್ನು ಹಾಕ್ಬಿಟ್ರೆ ಎಷ್ಟು ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಗೊತ್ತಾ ನಿಮಗೆ. ಆ ರೀತಿ ಒಂದು ಹೆಡ್ರೂಮ್ ಕ್ರಿಯೇಟ್ ಮಾಡಬೇಕು ಅಂದರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗುತ್ತೆ, 1 ಲಕ್ಷ ಮೇಲೆ ಖರ್ಚಾಗುತ್ತೆ. ಬಟ್ ನೀವೇನಾದರೂ ಅದನ್ನು ಜಸ್ಟ್ MS-ಅಲ್ಲಿ ಮಾಡಿ ಒಂದು ಶೀಟ್ಸನ್ನು ಹಾಕೋಬಿಟ್ರಿ ಅಂತಂದರೆ ಅದನ್ನು ಯಾರು ನೋಡೋಕ್ಕೆ ಬರಲ್ಲ. ಬಟ್ ಆದರೆ ಅಲ್ಲಿ ನಿಮಗೆ ಏನಿಲ್ಲಾದರೂ ಕೂಡ 50,000-60,000 ರೂಪೀಸ್ವರೆಗೂ ಕೂಡ ನೀವು ಸೇವಿಂಗನ್ನು ಮಾಡ್ಬೋದು ವೀಕ್ಷಕರೇ, ಗೊತ್ತಾಯ್ತಲ್ವಾ. ಸೊ ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸಾದ್ರಳ್ಳಿ ಮತ್ತು 60 ರೂಪೀಸ್ನ ಪ್ಯಾರಡೈಸ್ ಅನ್ನುವಂಥ ಗ್ರಾನೈಟ್ ಬರುತ್ತೆ. ಯಾರು ಗ್ರಾನೈಟ್ ಯೂಸ್ ಮಾಡ್ತೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. 50 ರೂಪೀಸ್ಗೆ ಟೈಲ್ಸೇ ಸಿಕ್ಬಿಡುತ್ತೆ. ಇಲ್ಲ ನಮ್ಗೆ ಗ್ರಾನೈಟೇ ಬೇಕು ಅನ್ನೋರು ಸಾದ್ರಳ್ಳಿ ಯೂಸ್ ಮಾಡ್ಬೋದು. ಪ್ಯಾರಡೈಸ್ ಅನ್ನುವಂಥ ಒಂದು
ಗ್ರನೈಟ್ ಬರುತ್ತೆ ನಿಮಗೆ 55ರಿಂದ 60 ರೂಪಾಯಿ ಇರುತ್ತೆ ರೀ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಡೆಫಿನೆಟ್ಲಿ ನಮ್ಮ ಸ್ಕೋಪ್ ಗ್ರನೈಟ್ ಆ್ಯಂಡ್ ಮಾರ್ಬಲ್ಸಲ್ಲಿ ಇದು ಅವೈಲೇಬಲ್ ಇದೆ. KR ಮಾತ್ರ ವಿಡಿಯೋ ಕನ್ನಡ ಕೋರದಲ್ಲಿದೆ. ಅದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಸೇವಿಂಗ್ಸ್ ಅಂತೂ ಮಾಡ್ಕೊತೀರಾ. ಬಟ್ ನಾನು ಸಜೆಸ್ಟ್ ಏನು ಮಾಡ್ತೀನಿ ಗೊತ್ತಾ, ಒಳ್ಳೆ ಟೈಲ್ಸ್ ಹುಡ್ಕೊಬನ್ನಿ. ನಮ್ಮ ಪ್ರಿನ್ಸ್ ಇರ್ಬೋದು, ಪದ್ಮಾವತಿ ಇರ್ಬೋದು, ಕೃಷ್ಣ ಇರ್ಬೋದು, ಅಥವಾ ನಮ್ಮ ಕೇಸರ್ ಇನೋವೇಷನ್ ಇರ್ಬೋದು, ಎಲ್ಲ ಕಡೆನೂ ಒಳ್ಳೆ ಟೈಲ್ಸ್ಗಳು ಅವೈಲೇಬಲ್ ಇದೆ. ಡೆಫಿನೆಟ್ಲಿ ಅಲ್ಲಿ ಹೋಗ್ಬೋದು. ಅಲ್ಲಿ ನಿಮಗೆ ಆರಾಮಾಗಿ 45-50 ರೂಪಾಯಿಗೆಲ್ಲ ನಿಮಗೆ ಟೈಲ್ಸ್ ಸಿಗುತ್ತೆ. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ವಾರ ಕಾಲದಿಂದ. 55 ರೂಪಾಯಿಗಂತೂ ಒಳ್ಳೆ ಟೈಲ್ಸ್ ಕೊಡ್ತಾರೆ. ಅದನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಟೈಲ್ಸ್ ಅಂತ ಬಂದಾಗ 2x2 ಟೈಲ್ಸ್ಗೆ ಹೋದರೆ ಇಲ್ಲೂ ಕೂಡ ಇನ್ನೂ 10 ರೂಪಾಯಿ ನಿಮಗೆ ಕಮ್ಮಿ ಸಿಗುತ್ತೆ. 2x2 ತುಂಬ ಜನ ಸ್ವಲ್ಪ ದಿನ ಸ್ಟಾಪ್ ಆಗಿಬಿಟ್ಟಿತ್ತು, ಯಾರು ಯೂಸೇ ಮಾಡ್ತಾ ಇರಲಿಲ್ಲ. ಬಟ್ ನಿಧಾನಕ್ಕೆ ಇವಾಗ ಚೇತರಿಸ್ಕೊಳ್ತಾ ಇದೆ, ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಕೆಲವೊಂದು ಈ ಟಾರಂಟೈನ್ ಡಿಸೈನ್ ಇರ್ಬೋದು, ಬೇರೆ ಡಿಸೈನ್ ಸಿಗುತ್ತೆ ನಿಮಗೆ. ಆ ಡಿಸೈನ್ಗೆ ಹೋದರೆ ನಿಮಗೆ ಆರಾಮಾಗಿ 40 ರೂಪಾಯಿಗೆಲ್ಲ ಕೊಡೋರು ಇದ್ದಾರೆ. 40-45 ರೂಪಾಯಿ. ಕೃಷ್ಣ ಟೈಲ್ಸ್ ಅಂತ ನಮ್ಮದು ಉಳ್ಳಾಲ್ ಮೇನ್ ರೋಡಲ್ಲಿ ಸಿಗುತ್ತೆ, ತುಂಬ ಕಮ್ಮಿ ರೇಟಿಗೆ ಕೊಡ್ತಾರೆ, ಅಲ್ಲಿಗೂ ಹೋಗ್ಬೋದು. ಇಲ್ಲಾಂದರೆ ಕೇಸರ್ ಇನೋವೇಷನ್ ಅಂತ ಇದೆ ನಮ್ಮವ್ರದ್ದೇ, ನಾವು ವಿಡಿಯೋ ಮಾಡ್ತೀನಿ, ಅವ್ರ ಹತ್ರ ಹೋಗ್ಬೋದು. ಒಳ್ಳೆ ರೇಟಲ್ಲಿ ಕೊಡ್ತಾರೆ, ಯೂಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 2x2 ಹೋಗ್ರಿ, ಚೆನ್ನಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬರ್ಮಾ ಬಾರ್ಡರ್ ಟೀಕುಡ್ನ ರೆಡಿಮೇಡ್ ಡೋರ್ಗಳನ್ನು ತೊಗೊಂಬನ್ನಿ. ಮೇನ್ ಡೋರ್ಗೆ ಮತ್ತು ಪೂಜಾ ರೂಮ್ಗೆ ರೆಡಿಮೇಡ್ ಟೀಕುಡ್ ಡೋರ್ನ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇದು ನಿಮಗೆ ಜಸ್ಟ್ 13,000ಇಂದ ಸ್ಟಾರ್ಟ್ ಆಗುತ್ತೆ. ರಮಣಿ ಟಿಂಬರ್ಸು, ನಮ್ಮ ಕೇಸರ್ ಇನೋವೇಷನ್ ಎರಡೂ ಕಡೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಜಸ್ಟ್ 13,000, 15,000ಗೆ ಮೇನ್ ಡೋರ್ ಕೊಡ್ತಾ ಇದ್ದಾರೆ. ನಿಮಗೆ ಟೀಕ್ ಇಷ್ಟ ಇಲ್ಲ ಅಂತಂದರೆ ಅವ್ರ ಹತ್ರ ನಮ್ಮ ಇದು ಮಹಾಗನಿ ಇರ್ಬೋದು, ಬೇರೆ ಆಪ್ಷನ್ಸ್ ಇದೆ, ಅದನ್ನು ಕೂಡ ನೀವು ಅಲ್ಲಿ ಚೂಸ್ ಮಾಡ್ಬೋದು. ಒಂದು ಸತಿ ಹೋಗಿ ನೋಡಿ. ಮೇನ್ ಡೋರ್ಗೆ ನಮಗೆ ಬೇರೆ ಆಪ್ಷನ್ ಕೊಡಿ ಟೀಕ್ ಅಂದರೆ ಇನ್ನೂ ಕಮ್ಮಿ 10,000, 12,000 ರೂಪಾಯಿಗೆಲ್ಲ ನಿಮಗೆ ಶಟ್ರ್ ಸಿಕ್ಬಿಡುತ್ತೆ. ಟೀಕ್ ಅಂತೂ ನಿಮಗೆ 15,000 ರೂಪಾಯಿಗಂತೂ ಒಳ್ಳೆ ಸಿಕ್ಬಿಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದು ತೊಗೊಳ್ಳಿ. ಸೊ ನೆಕ್ಸ್ಟು ಮೋಲ್ಡೆಡ್ ಡೋರು. ಹೌದು ವೀಕ್ಷಕರೇ, ಮೋಲ್ಡೆಡ್ ಡೋರ್ ಅಂತ ಬರುತ್ತೆ. ಇದನ್ನು ನೀವು ಪೇಂಟ್ ಮಾಡ್ಕೋಬೋದು. ಈ ನಮ್ಮ ಲ್ಯಾಮಿನೇಟೆಡ್ ಡೋರ್ ಬರುತ್ತೆ, ಅದೇ ಥರನೇ ಮೋಲ್ಡೆಡ್ ಡೋರ್ ಬರುತ್ತೆ. ಇದು ರೆಡಿ ಬಂದುಬಿಡುತ್ತೆ, ರೆಡಿ ಡಿಸೈನ್ಸ್ಗಳು ಅವೈಲೇಬಲ್ ಇರುತ್ತೆ, ಬಟ್ ವೈಟ್ ಇರುತ್ತೆ ಇದು. ಸೊ ಇದಕ್ಕೆ ನೀವು ಆರಾಮಾಗಿ ಒಳ್ಳೊಳ್ಳೆ ಪೇಂಟ್ ಮಾಡ್ಕೊಳ್ಳಿ. ಇದನ್ನು ನೀವು ರೂಮ್ ಡೋರ್ ಆಗಿ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು. 2,500 ರೂಪೀಸಿಂದ ಸ್ಟಾರ್ಟ್. ಕೆಲವೊಂದು ಕಡೆ 2,000 ರೂಪೀಸ್ಗೂ ಸಿಗುತ್ತೆ ರೀ. PVC ಡೋರ್ ಲೆಕ್ಕದಲ್ಲಿ ಇದು ಸಿಗುತ್ತೆ, ಮೋಲ್ಡೆಡ್ ಡೋರ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದೇ ಮೋಲ್ಡೆಡ್ ಡೋರ್ನ ನೀಟಾಗಿ ಪ್ರಾಪರ್ ಪೇಂಟ್ ಮಾಡಿಬಿಟ್ಟು ನೀವು ಬಾತ್ರೂಮ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬ ಜನ ಬಾತ್ರೂಮ್ಗೆ WPCನೇ ಚೂಸ್ ಮಾಡ್ತೀರಾ. 7,000 ರೂಪೀಸ್ ಆಗುತ್ತೆ. 7,000 ಎಲ್ಲಿ, 2,000 ಎಲ್ಲಿ ಸೇವ್ ಆಯಿತು ತಾನೆ. ಸೊ ಸೇವಿಂಗ್ಸ್ ಮಾಡೋರಿಗೆ, ನಾನು ಲೈಫ್ ನೋಡೋರಿಗೆ ಹೇಳ್ತಾ ಇಲ್ಲ, ಸೇವಿಂಗ್ಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಆರಾಮಾಗಿ 2,000 ರೂಪೀಸ್ಗೆ ಮೋಲ್ಡೆಡ್ ಡೋರ್ಗಳನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಸೊ ನೆಕ್ಸ್ಟು ವಾಲ್ ಮಿಕ್ಸರ್ಗಳನ್ನು ಯೂಸ್ ಮಾಡಿ. ESS ಕಂಪ್ನಿಯ, ಪ್ಯಾರಗಾನ್ ಕಂಪ್ನಿಯ, ಮಾರ್ವೆಲ್ ಕಂಪ್ನಿಯ ವಾಲ್ ಮಿಕ್ಸರ್ಗಳನ್ನು ಯೂಸ್ ಮಾಡಿ. ತುಂಬ ಜನ ಡೈವರ್ಟ್ರೇ ಬೇಕಂತ ಹೋಗ್ತೀರಾ, ತುಂಬ ಕಾಸ್ಟ್ಲಿ ಆಗುತ್ತೆ. ಓವರಾಲಾಗಿ ಡೈವರ್ಟರು, ಸ್ಪೌಟು, ಶವರು ಎಲ್ಲ ಸೇರಿಬಿಟ್ಟು ನಿಮಗೆ ಏನಿಲ್ಲ ಅಂದರೂ ಕೂಡ 10,000 ಎಬೋ ಹೊರಟೋಗ್ಬಿಡುತ್ತೆ. ಬಟ್ ಅದ್ರ ಬದಲು ವಾಲ್ ಮಿಕ್ಸರು ಮತ್ತು ನಿಮ್ಗೇನು ಬೇಕು, ಶವರು ಎರಡೇ ಬೇಕು ಅಂತಂದರೆ 4,000 ರೂಪೀಸಲ್ಲಿ ಆಗುತ್ತೆ. ನೀವೇ ಯೋಚನೆ ಮಾಡಿ, 4,000 ಎಲ್ಲಿ, 10,000 ಪ್ಲಸ್ ಇಲ್ಲಿ. ಸೊ ಇಲ್ಲೇ ಅದೇ ಹೇಳಿ, ಚಿಕ್ಕ ಪುಟ್ಟದ್ದು ನೀವು ಸೇವ್ ಮಾಡ್ತಾ ಒಂದು ದೊಡ್ಡ ಅಮೌಂಟನ್ನು ನೀವು ಕಂಪ್ಲೀಟ್ ಕನ್ಸ್ಟ್ರಕ್ಷನಲ್ಲಿ ಸೇವಿಂಗ್ ಮಾಡಬಹುದು. ಸೊ ಯಾರ್ಯಾರು ಬಜೆಟಲ್ಲಿ ಬೇಕು, ಜಾಸ್ತಿ ದುಡ್ಡಿಲ್ಲ ನಮ್ಮ ಹತ್ರ, ಇರೋದೇ ಒಂದು 15 ಲಕ್ಷ ಇಟ್ಕೊಂಡಿರ್ತಾರೆ, 20 ಲಕ್ಷ ಇಟ್ಕೊಂಡು ಮನೆ ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೋಸ್ಕರ ನಾನು ಕಂಪ್ಲೀಟ್ ಕಾಸ್ಟ್ ಕಟ್ಟಿಂಗನ್ನು ಹೇಳ್ತಾ ಇರುವಂಥದ್ದು. ಅರ್ಥ ಆಯ್ತಲ್ವ. ಆ್ಯಂಡ್ ತುಂಬ ಜನ ಕಮ್ಮಿ ರೇಟಲ್ಲ, ಬಟ್ ಮನೆ ಕಟ್ಸ್ತಾ ಇರ್ತಾರೆ, ರೆಂಟಲ್ ಪರ್ಪಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ತುಂಬ ಖರ್ಚು ಮಾಡೋಕ್ಕೆಲ್ಲ ಇಷ್ಟ ಇಲ್ಲ ನಮಗೆ ಅಂಥವ್ರಿಗೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ವಿಡಿಯೋ ಅಂತಲೇ ಕೂಡ ಹೇಳ್ತೀನಿ. ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಾಲ್ ಮಿಕ್ಸರ್ಸ್ ಅಂತ ಆಯಿತು. ನೆಕ್ಸ್ಟ್ ಬರೋದು ಕಮೋಡ್ ವಿತ್ ಫೈಬರ್ ಟ್ಯಾಂಕ್. ಕಾಮನ್ ಕಮೋಡ್ ಬರುತ್ತೆ, ವಿತ್ ಫೈಬರ್ ಟ್ಯಾಂಕ್ ಬರುತ್ತೆ ವೀಕ್ಷಕರೇ. ಎಸ್, ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಆರಾಮಾಗಿ 2,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಕಂಪ್ಲೀಟ್ ಸ್ಟ್ರಕ್ಚರ್. ಅದೇ ನೀವು ವಾಲ್ಮಂಟ್ ಹೋಗ್ತೀನಿ, ಸಿಂಗಲ್ ಪೀಸ್ ಹೋಗ್ತೀನಿ ಅಂತಂದರೆ 5,000 to 6,000 ರೂಪಾಯಿ ಆಗುತ್ತೆ. ಅದ್ರ ಬದಲು 1,500, 2,000 ರೂಪೀಸ್ಗೆ ಕಮೋಡ್ ವಿತ್ ಫೈಬರ್ ಟ್ಯಾಂಕ್ ಸಿಗ್ತಾ ಇದೆ. ಆಬ್ವಿಯಸ್ಲಿ ನೀವು ಇದನ್ನು ಇನ್ಸ್ಟಲೇಷನನ್ನು ಮಾಡ್ಕೋಬೋದು. ಸೊ ನೆಕ್ಸ್ಟು ಟ್ಯಾಂಕ್ ರೂಮ್, MS ಟ್ಯಾಂಕ್ ರೂಮನ್ನು ಮಾಡುವಂಥದ್ದು. ಯಾರ್ಯಾರು ಮೇಲ್ಗಡೆ ಟೆರೆಸಲ್ಲಿ ಟ್ಯಾಂಕ್ ರೂಮ್ ಮಾಡಿಸ್ತಾ ಇದ್ದೀರಾ, ಸಿವಿಲಲ್ಲಿ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ 1 lakh ಎಬೋ ಹೊರಟೋಗ್ಬಿಡುತ್ತೆ. ಬಟ್ ನೀವು ಯಾವಾಗ MS ಸಾಕು ಗುರು ಅಂತ ಜಸ್ಟ್ MS ಮಾಡ್ಕೊಂಡ್ರೆ 50,000 to 60,000 ಇದನ್ನು ಅಚೀವ್ ಮಾಡ್ಬೋದು. ಅಂದರೆ ನೀವಿಲ್ಲಿ ಅಗೇನ್ 50,000 to 60,000 ಕೂಡ ಸೇವಿಂಗಿಲ್ಲಿ ಮಾಡ್ತೀರಾ ವೀಕ್ಷಕರೇ. ಯಾಕಂತಂದರೆ ನೋಡಿ, ಸ್ಟ್ರಕ್ಚರ್ ಮಾಡಲೇಬೇಕು, ಅದಕ್ಕೆ ಮೋಲ್ಡ್ ಹಾಕಲೇಬೇಕು, ಶಟ್ರಿಂಗ್ ಹೊಡಿಲೇಬೇಕು ಅಲ್ವಾ. ಸೊ ಇವೆಲ್ಲವೂ ಇದ್ದೇ ಇರುತ್ತೆ. ಕಾಂಕ್ರೀಟ್ ಬಳಕೆ ಆಗೇ ಆಗುತ್ತೆ. ಸೊ ಇವೆಲ್ಲ ಬೇಡ ಅಂತಂದರೆ ಟಕ್ ಅಂತ MS ಅವ್ರಿಗೆ ಹೇಳಿದ್ರೆ ಎಲ್ಲ ಅಲ್ಲೇ ಬಂದುಬಿಟ್ಟು ಟಕ ಪೈಪ್ ಇಟ್ಬಿಟ್ಟು ರಾಡ್ ಇಟ್ಬಿಟ್ಟು ರೆಡಿ ಮಾಡಿಕೊಟ್ಬಿಡ್ತಾರೆ. 50,000 to 60,000 ಎಲ್ಲ ಮುಗಿದೋಗ್ಬಿಡುತ್ತೆ. ಇಲ್ಲೂ ಕೂಡ ನಿಮಗೆ 50,000 to 60,000 ಕೂಡ ಸೇವಿಂಗ್ಸ್ ಇಲ್ಲಿ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ತುಂಬ ಜನ ರೂಪ್ ಹೈಟನ್ನು ಕೂಡ ಅಷ್ಟೇ, ರೂಪ್ ಹೈಟ್ ಇದೆ ಅಲ್ಲ, 9 ಫೀಟಿಂದನೂ ಮಾಡ್ಕೋಬೋದು. 9, 9.5,
10, 11, 12 ಫೀಟ್ ಮಾಡೋರು ಕೂಡ ಇದ್ದಾರೆ, ಇನ್ನೂ ಜಾಸ್ತಿ ಮಾಡೋರು ಇದ್ದಾರೆ. ಆದರೆ 9.5 ಈ ಥರ ನೀವೇನನ್ನೋದು ಮಾಡಿಕೊಂಡ್ರೆ ಇಲ್ಲೂ ಕೂಡ ನೀವು ಮಿನಿಮಮ್ ಅಮೌಂಟನ್ನು ಇಲ್ಲಿ ಸೇವ್ ಮಾಡ್ಬೋದು. ಆಲ್ಮೋಸ್ಟ್ 2 rows ಆಫ್ ಬ್ರಿಕ್ ಇರ್ಬೋದು, ಬ್ಲಾಕ್ ಇರ್ಬೋದು, ಸಿಮೆಂಟ್, ಆಮೇಲೆ ಕಾಂಕ್ರೀಟ್ ಇರ್ಬೋದು, ಅದಕ್ಕೆ ಬೇಕಾದಂಥ ಮೋಟ್ರಾರ್ ಇರ್ಬೋದು, ಪೇಂಟ್ ಇರ್ಬೋದು, ಎಲ್ಲ ಸೇವ್ ಮಾಡ್ಬೋದು. ಸೊ 9.5 ಫೀಟ್ ಯಾರಿಗೆ ತುಂಬ ವೆಂಟಿಲೇಷನ್ ಬೇಕಾಗಲ್ಲ, ರೇರ್ಲಿ ಯೂಸ್ ಮಾಡ್ತೀರಾ, ಅವಾಗವಾಗ ಹೋಗುವಂಥ ಮನೆ ಇದೆ ಅಂಥವ್ರಿಗೋಸ್ಕರ ಡೆಫಿನೆಟ್ಲಿ 9.5 ಇನಫ್. ಸೊ ಇವೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರಿಗೆ ಟೈಟ್ ಬಜೆಟ್ ಇದೆ, ಯಾರು ರೆಂಟೆಡ್ ಪರ್ಪಸ್ ಮಾಡ್ತಾಯಿದ್ದೀರಾ, ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂಥವ್ರಿಗೋಸ್ಕರ ಹೇಳ್ತಾ ಇರುವಂಥದ್ದು. ಓಕೆನಾ? ಸೊ ಎಲ್ಲರೂ ಇದೇ ರೀತಿ ಮಾಡಿ ತುಂಬ ದುಡ್ಡು ಉಳಿಸಿ ಅಂತ ಹೇಳ್ತಾ ಇಲ್ಲ. ಯಾಕಂತಂದರೆ ಕೆಲವೊಂದೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋಲ್ಲ. ಯಾಕಂದರೆ ನೀವು ರೆಗ್ಯುಲರಾಗಿ ಉಳ್ಕೊಳ್ಬೇಕು, ಮಾಡಬೇಕು, ಯೂಸ್ ಮಾಡಬೇಕು. ಸೊ ಆದ್ದರಿಂದ ಕೆಲವೊಂದು ಲೈಫ್ ಕಮ್ಮಿ ಬರುತ್ತೆ. ನಾನು ಇದೆಲ್ಲದು ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಕ್ವಾಲಿಟಿ ಸೂಪರ್ ಆಗಿದ್ದಾಗ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಆದ್ದರಿಂದ ಯಾರಾದರೂ ಇದು ನೋಡ್ತಾ ಇದ್ದರೆ, ಫಾರ್ಮ್ ಹೌಸ್ ಕಟ್ತಾಯಿದ್ದೀನಿ, ರೆಂಟ್ ಹೌಸ್ ಕಟ್ತಾಯಿದ್ದೀನಿ, ಊರಲ್ಲಿ ಒಂದು ಚಿಕ್ಕ ಮನೆ ಮಾಡ್ತಾಯಿದ್ದೀನಿ, ಅವಾಗವಾಗ ಹೋಗಿ ಉಳಿಬೇಕು ಬರಬೇಕು ಅಂತಂದರೆ ಆಬ್ವಿಯಸ್ಲಿ ಈ ಥರ ಮಾಡಿದಾಗ 100% ನೀವು ತುಂಬಾ ಸೇವಿಂಗ್ಸ್ ಮಾಡ್ತೀರಾ. ಬಟ್ ಇಲ್ಲಿ ಎಲ್ಲೂ ಕೂಡ ನಾನು ನಮ್ಮ ಸ್ಟ್ರಕ್ಚರಲ್ ಕಾಂಪ್ರಮೈಸ್ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ರಾಡ್ಸ್ ಕಮ್ಮಿ ಹಾಕಿ, ಸಿಮೆಂಟನ್ನು ಕಮ್ಮಿ ಯೂಸ್ ಮಾಡಿ, ರೇಷು ಕಮ್ಮಿ ಯೂಸ್ ಮಾಡಿ, ಆ ಥರ ಯಾವುದೂ ಹೇಳಿಲ್ಲ. ಪ್ರತಿಯೊಂದನ್ನು ಮಾಡಲೇಬೇಕು. ಬಟ್ ಇವೆಲ್ಲ ಔಟ್ಸೈಡ್, ಹೊರಗಡೆ ಹಾಕುವಂಥ ಪ್ರಾಡಕ್ಟ್ಗಳು, ಯಾವುದೂ ಕೂಡ ಸ್ಟ್ರಕ್ಚರ್ ಯಾವುದೇ ರೀತಿ ಕನೆಕ್ಟೆಡ್ ಇಲ್ಲ. ಸೊ ಆದ್ದರಿಂದ ನೀವೆಲ್ಲವನ್ನು ಯೂಸ್ ಮಾಡ್ಬೋದು. ಲ್ಯಾಕ್ಸ್ ಟುಗೆದರ್ ನಿಮ್ಮ ಕನ್ಸ್ಟ್ರಕ್ಷನಲ್ಲಿ ಉಳಿತಾಯ ಮಾಡ್ಬೋದು. ಸೊ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅಫೋರ್ಡೆಬಲ್ ಆಗಿರಬೇಕು, ಆನ್ ಟೈಮ್ ಡೆಲಿವರಿ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕರುಣಾಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಕಡೆಗಳಲ್ಲೂ ಕೂಡ ನಿಮ್ಮ ನನಸಿನ ಮನೆನ ನನಸಾಗಿಸೋದಕ್ಕೆ ನಾವಿದೆ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.